ಸಿದ್ದರಾಮಯ್ಯಗೆ ಮೂಡಾ ಸೈಟ್ ಸಂಕಷ್ಟವನ್ನ ತಂದದ್ದು 14 ಸೈಟ್ಗಳನ್ನ ಈಗ ವಾಪಸ್ ಅವರು ನಗರಾಭಿವೃದ್ಧಿಗೆ ಕೊಟ್ಟಾಗಿದೆ. ಅದು ಈಗ ಅಧಿಕೃತವಾಗಿ ಮೂಡಾಗೆ ಸೇರ್ಪಡೆಯಾಗಿದೆ. ಸಾಕ್ಷ್ಯನಾಶ ಮಾಡಿದ್ರ ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಕೂಡ ಮನೆ ಮಾಡಿದೆ. ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ಮತ್ತೊಂದು ದೂರು ದಾಖಲಾಗಿದೆ. ದೂರು ಕೊಟ್ಟದ್ದು ಯಾರು, ಯಾವ ಆಧಾರದ ಮೇಲೆ ಈ ದೂರನ್ನ ಕೊಟ್ಟಿದ್ದಾರೆ, ನನಗೆ ಯಾವ ನೋಟಿಸು ಬಂದಿಲ್ಲ ಅಂತ ಸಚಿವ ಸುರೇಶ್ ಯಾವ ಕಾರಣಕ್ಕೆ ಹೇಳಿದ್ರು, ಅದೆಲ್ಲದರ ವರದಿ ಇದೆ, ನೋಡ್ಕೊಂಬನ್ನಿ. ಸಿಎಂ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ. 14 ಸೈಟ್ ವಾಪಸ್, ಸಾಕ್ಷ್ಯ ನಾಶ ಆರೋಪ. ಸಿಎಂ ವಿರುದ್ಧ ಇಡಿಗೆ ಮತ್ತೊಂದು ದೂರು. ಸಿಎಂ ಸಿದ್ದರಾಮಯ್ಯಗೆ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗುತ್ತಲೇ ಇದೆ. ಸಿಎಂ ವಿರುದ್ಧ ಇಡಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯನಾಶ ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಬಳಿಕ ದೂರುದಾರ ಪ್ರದೀಪ್ ಕುಮಾರ್ ಕೂಡ ದೂರನ್ನ ಕೊಟ್ಟಿದ್ದಾರೆ. 14 ಸೈಟ್ ವಾಪಸ್ ನೀಡುವ ಮೂಲಕ ಸಾಕ್ಷ್ಯನಾಶ ಮಾಡ್ತಾ ಇದ್ದಾರೆ. ಇಡಿಯಲ್ಲಿ ಇಸಿಐಆರ್ ದಾಖಲಾದ ಬಳಿಕ ಸೈಟ್ ವಾಪಸ್ಸು ಕೊಟ್ಟಿದ್ದಾರೆ. ಯತೀಂದ್ರ ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ದಿನಕ್ಕೊಂದು ಕ್ಷಣಕ್ಕೊಂದು ಸಂಕಷ್ಟ ಬರ್ತಾನೆ ಇದ್ದಾವೆ. ಯಾಕೆಂದ್ರೆ ಈಗಾಗಲೇ ಲೋಕಾಯುಕ್ತ ಪ್ರಕರಣ ಮತ್ತು ಇಡಿಯ ಪ್ರಕರಣ ಎರಡೂ ಕೂಡ ದಾಖಲಾಗಿದೆ. ಎರಡೂ ಕೂಡ ತನಿಖೆಯ ಹಂತದಲ್ಲಿರುವಂಥದ್ದು. ಅದೇ ಸಂದರ್ಭದಲ್ಲಿ ಅವರ ವಿರುದ್ಧ ಸಾಕ್ಷ್ಯನಾಶ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತೇಳಿ ಮತ್ತೊಬ್ಬ ದೂರುದಾರ ಪ್ರದೀಪ್ ಕುಮಾರ್ ಇವತ್ತು ಇಡಿಗೆ ದೂರನ್ನು ಕೊಟ್ಟಿರುವಂಥದ್ದು. ಯಾಕೆಂದ್ರೆ ತನಿಖೆ ಪ್ರಗತಿಯಲ್ಲಿರೋ ಸಂದರ್ಭದಲ್ಲಿ 14 ಸೈಟ್ಗಳನ್ನು ಮೂಡಾಗೆ ಪಾರ್ವತಿಯವರು ಮರಳಿ ಕೊಟ್ಟಿದ್ದಾರೆ. ಜೊತೆಗೆ ಅದರ ಜೊತೆಯಲ್ಲಿ ಮೂಡಾ ಕಮಿಷನರ್ ಕೂಡ ಕೈ ಜೋಡಿಸಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಒತ್ತಡವನ್ನು ಹಾಕಿ ಈ ಸೈಟ್ ಮರಳಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿ ಅವರ ವಿರುದ್ಧ ಈಗ ಇಡಿಗೆ ದೂರನ್ನು ಕೊಟ್ಟಿರುವಂಥದ್ದು. ಇಡಿ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಹಾಜರ್. ಲೋಕ ತನಿಖೆಗೆ ಮೇಲ್ಮನವಿ ಸಲ್ಲಿಸಲ್ವಾ ಸಿಎಂ? ಇತ್ತ ಸ್ನೇಹಮಯಿ ಕೃಷ್ಣ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ದಾಖಲೆಗಳ ಸಮೇತ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿ ಮೂಡಾ ಹಗರಣ ಸಂಬಂಧ ಮಾಹಿತಿಯನ್ನ ನೀಡಿದ್ರು. ಇನ್ನು ಮೈಸೂರು ಲೋಕಾಯುಕ್ತ ಇಂದಿನ ಮಹಜರ್ ಪ್ರಕ್ರಿಯೆ ನಾಳೆಗೆ ಮುಂದೂಡಿದೆ. 14 ಸೈಟುಗಳು ಮೂಡಾಗೆ ವಾಪಸ್. ಈ ಮಧ್ಯೆ ಸಿಎಂ ಪತ್ನಿ ಮೂಡಾಗೆ ವಾಪಸ್ ಕೊಟ್ಟಿದ್ದ 14 ಸೈಟುಗಳು ಮೂಡಾ ಕಾರ್ಯದರ್ಶಿ ಹೆಸರಿಗೆ ವಾಪಸ್ ಆಗಿದೆ. ಪ್ರತಿ ನಿವೇಶನಕ್ಕೆ 1,000 ರೂಪಾಯಿ ಪಡೆದು ನಿವೇಶನ ವಾಪಸ್ ಮಾಡಿರುವ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಿರಿಯ ವಕೀಲರೊಬ್ಬರ ಸಲಹೆ ಮೇರೆಗೆ ಲೋಕಾಯುಕ್ತ ತನಿಖೆಗೆ ಮೇಲ್ಮನವಿ ಸಲ್ಲಿಸದಿರಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಲೋಕಾಯುಕ್ತ ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸುತ್ತೇವೆ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ನನಗೆ ಇಡಿ ನೋಟಿಸ್ ಬಂದಿಲ್ಲ. ನೋಟಿಸ್ ಸುದ್ದಿ ಅಲ್ಲಗಳೆದ ಬೈರತಿ. ನಿಜವಾಯ್ತು ಪಬ್ಲಿಕ್ ಟಿವಿಯ ವರದಿ. ಮೂಡಾ ಕೇಸಲ್ಲಿ ಸಿಎಂ ಆಪ್ತ ಸಚಿವ ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದೆ ಎಂಬ ವರದಿ ಭಾರೀ ಸದ್ದು ಮಾಡಿತ್ತು. ಆದರೆ ಈ ಸುದ್ದಿಯನ್ನ ಖುದ್ದು ಸಚಿವ ಬೈರತಿ ಸುರೇಶ್ ಅವರೇ ತಳ್ಳಿ ಹಾಕಿದ್ದಾರೆ. ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನನ್ನ ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡ್ತಾ ಇದ್ದಾರೆ. ಯಾವ ಕೇಸ್ನಲ್ಲಿ ನೋಟಿಸ್ ಕೊಡ್ತಾರೆ? ನನ್ನ ಮನೆಗೆ ಯಾರೂ ಬಂದಿಲ್ಲ. ನೋಟಿಸ್ ಅಂಟಿಸಿ ಹೋಗೋದಕ್ಕೆ ನನ್ನ ಮನೆ ಏನು ಪೋಸ್ಟ್ ಆಫೀಸಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿಲ್ಲ ಅಂತ ವರದಿ ಮಾಡಿದ್ದೆ ನಿಮ್ಮ ಪಬ್ಲಿಕ್ ಟಿವಿ. ಇದೀಗ ಪಬ್ಲಿಕ್ ವರದಿ ನಿಜವಾಗಿದೆ. ಯಾರು ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು? ಇಡಿ ನೋಟಿಸ್ ಬಂದೈತೆ, ಅದೇನೋ ಟೈಮ್ ಕೇಳವ್ರೆ, ಅದೇನೋ ಆನ್ಸರ್ ಕೊಟ್ಟವ್ರೆ. ಯಾವ ಇಡಿ ನೋಟಿಸ್ ಬಂದೈತೆ? ಏನ್ ಮನೆಗೆ ಅಂಟಿಸೋಕ್ ಅದೇನು ಪೋಸ್ಟ್ ಆಫೀಸಾ? ಇಡಿಗೆ ಸಂಬಂಧಪಟ್ಟಂತ ನೈಜ ಸುದ್ದಿ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಎಡವಿದ್ದೇ ಇಲ್ಲ. ಇವತ್ತು ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಪಬ್ಲಿಕ್ ಟಿವಿ. ಇಡಿ ಅವತ್ತು ಇಸಿಐಆರ್ ಅನ್ನ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲು ಮಾಡಿಕೊಂಡಂತಹ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ಪಬ್ಲಿಕ್ ಟಿವಿ. ಅವತ್ತು ಅಧಿಕಾರಿಗಳ ವಿರುದ್ಧ ಅಂದ್ರೆ ಇಡಿ ಪ್ರತ್ಯೇಕವಾಗಿ 2 ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ ಅಂತ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಪಬ್ಲಿಕ್ ಟಿವಿ. ಹಾಗಾಗಿ ಇವತ್ತು ಬೈರತಿ ಸುರೇಶ್ ಅವರಿಗೆ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ, ಅವರ ಮನೆಗೂ ಹೋಗಿ ನೋಟಿಸನ್ನು ಕೂಡ ಅಂಟಿಸಿಲ್ಲ ಅನ್ನೋ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಇದನ್ನು ಸ್ವತಃ ಬೈರತಿ ಸುರೇಶ್ ಅವರು ಕೂಡ ಒಂದು ರೀತಿಯಲ್ಲಿ ಒಪ್ಕೊಂಡ್ರು. ನನಗೆ ಯಾವುದೇ ರೀತಿಯ ನೋಟಿಸ್ ಇಡಿಯಿಂದ ಬಂದಿಲ್ಲ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ, ನನಗೆ ಯಾಕೆ ಇಡಿ ನೋಟಿಸ್ ಕೊಡ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಮೂಡಾ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಸಿಎಂ ವಿರುದ್ಧ ಇಡಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಕಾನೂನು ಹೋರಾಟ ತೀವ್ರಗೊಳಿಸ್ತಾರಾ ಸಿಎಂ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.